ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ನಗರದಲ್ಲಿ ಅಕ್ರಮ ಗಾಂಜಾ ಮಾರಾಟ ಮತ್ತು ಸಾಗಾಟದ ವಿರುದ್ಧ ಗಾಂಧಿಗಂಜ್ ಪೊಲೀಸರು ನಡೆಸಿದ 2 ಪ್ರತ್ಯೇಕ ಕಾರ್ಯಾಚರಣೆಗಳಲ್ಲಿ 25 ಕೆಜಿ ಗಾಂಜಾ ಹಾಗೂ ಒಂದು ಆಟೋವನ್ನು ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಇರಾನಿಗಳಿಗೆ ಹೋಗುವ ರಸ್ತೆಯ ರೈಲ್ವೆ ಟ್ರ್ಯಾಕ್ ಸಮೀಪ ದಾಳಿ ನಡೆಸಿದ ಪೊಲೀಸರು ಗಾಂಜಾ ಮಾರಾಟ ಮಾಡುತ್ತಿದ್ದಂಥ ಮಹಿಳೆಯನ್ನು ಬಂಧಿಸಿ 16 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಕೂಡ ಮಗ್ದುಮಜ್ಜಿ ಕಾಲೋನಿ ರಸ್ತೆಯಲ್ಲಿ ಆಟೋ ಮೂಲಕ ಗಾಂಜಾ ಸಾಗಿಸುತ್ತಿದ್ದಂಥ ಮಹಿಳೆ ಹಾಗೂ ಪುರುಷನನ್ನು ಬಂಧಿಸಿ 9 ಕೆಜಿ ಗಾಂಜಾ ಮತ್ತು ಒಂದು ಆಟೋವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಇನ್ನು 2 ಪ್ರಕರಣಗಳಲ್ಲಿ ಒಟ್ಟು 12,50,000 ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ 2 ಲಕ್ಷ ರೂಪಾಯಿ ಮೌಲ್ಯದ ಆಟೋ ಸೇರಿ 14,50,000 ರೂಪಾಯಿದ ಮೌಲ್ಯದ ಮುದ್ದೆ ಮಾಲು ವಶಪಡಿಸಿಕೊಳ್ಳಲಾಗಿದೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ರಾವ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು ನಮ್ಮ ಬೀದರ್ ಸಿಟಿ ಪೊಲೀಸ್ ಗಾಂಧಿಗಂಜ್ ಇರಾನಿ ಗಲ್ಲಿ ಮೇಲೆ ದಾಳಿ ಮಾಡಿ 2 ಮನೆಗಳಲ್ಲಿ ಸುಮಾರು 25 ಕಿಲೋ ಗಾಂಜಾನ ವಶಕ್ಕೆ ಪಡೆದಿದ್ದಾರೆ. 2 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 12.5 ಲಕ್ಷ ಬೆಲೆ ಬಾಳುವ ಗಾಂಜಾನ ಜಪ್ತಿ ಮಾಡಿದ್ದಾರೆ. ಈ ಹಿಂದೆ ನಾವು ಹಲವಾರು ಬಾರಿ ಇರಾನಿ ಗಲ್ಲಿ ಆರೋಪಿಗಳಿಗೆ ನಾವು ಎಚ್ಚರಿಕೆ ನೀಡಿದ್ದೇವೆ. ನೀಡಿದಂತೆ ನಾವು ದಾಳಿ ಮಾಡಿ NDPS ಕೇಸಸ್ ದಾಖಲೆ ಮಾಡಿ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಅಂತ ಎಚ್ಚರಿಸುತ್ತಿದ್ದೇನೆ. ದಂಧೆ ಬಿಡಿ ಅಂತ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಗರ್ ತೂ ದಂಧೆ नहीं छोड़ेंगे तो हम तुम्हें नहीं छोड़ेंगे ಅಂತ ವಾರ್ನಿಂಗ್ ಕೊಡ್ತಾ ಇದ್ದೇವೆ.